ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೈ ಕ್ವಾಲಿಟಿ ನ್ಯೂಟ್ರಿಯೆಂಟ್ಸ್ ಇರುವಂಥ ಮತ್ತು ಕರ್ನಾಟಕದಲ್ಲಿ ತುಂಬಾ ಎಲ್ಲರ ಮನೆಯಲ್ಲೂ ಮಾಡುವಂಥ ಈ ಉಂಡೆನ ತೋರಿಸ್ತಾ ಇದ್ದೀನಿ. ಹಂಟಿನ ಉಂಡೆ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿದಾಗ. ಹಂಟಿನ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇತ್ತೀಚೆಗೆ ನಮ್ಮ ತಾಯಿ ಮನೆಗೆ ಹೋದಾಗ ಇದನ್ನು ಮಾಡಿದರು. ಅವರೇ ನಾವು ಯಾವುದೇ ಟೈಮಲ್ಲಿ ಹೋದರೂ ಕೂಡ ಸ್ವೀಟ್ಸ್ನ ಮಾಡಿರ್ತಾರೆ. ಈ ಟೈಮಲ್ಲಿ ನಮಗೆ ಹಂಟಿನ ಉಂಡೆ ಮಾಡಿಕೊಟ್ಟಿದ್ರು. ಅದು ನನಗೆ ತುಂಬಾ ಇಷ್ಟ ಆಯಿತು. ಆ ವಿಡಿಯೋ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ ಇದನ್ನು. ಯಾರಾದರೂ ಬಾಣಂತಿಯರಿದ್ದರೆ, ಅಂದರೆ ಡೆಲಿವರಿ ಆಗಿರುತ್ತೆ ನೋಡಿ, ಅಂಥ ಟೈಮಲ್ಲಿ ಮತ್ತು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಈ ಉಂಡೆನ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ. ಹಾಗೆ ಎಲ್ಲ ಟೈಮಲ್ಲಿ ಕೂಡ ನಿಶಕ್ತಿ ಇರೋ ವ್ಯಕ್ತಿಗಳಿಗೆ ನಾವು ಡೈಲಿ ಒಂದು ಉಂಡೆನ ಇದನ್ನು ತಿಂತಾ ಬಂದರೆ ನಮಗೆ ನಿಶಕ್ತಿ ಅನ್ನೋದೇ ಇರೋದಿಲ್ಲ. ಅಷ್ಟು ಹೈ ಪ್ರೋಟೀನ್, ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ ಇರುವಂಥ ಈ ಉಂಡೆ ಒಂದು ಸರಿ ಮಾಡಿ, ಎಲ್ಲರ ಮನೇಲೂ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾವು ಹೇಗೆ ಮಾಡಿದ್ದೀವಿ ಅಂತ ನೋಡೋಣ. ಈಗ ನಾನು ಒಂದು ಬಾಣಲೆಗೆ ತುಪ್ಪನ ಹಾಕಿದ್ದೀನಿ. ಇದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಅಂಟು, ಗೋಂದು ಅಂತ ಹೇಳ್ತೀವಿ ನೋಡಿ, ಅಂಟು ಬೇಕಾಗಿರುತ್ತೆ. ಈ ಅಂಟು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಅಂಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್, ಬಾದಾಮ್, ಗೋಡಂಬಿ, ಖರ್ಜೂರ, ಹುತ್ತುತ್ತೆ, ಕೊಬ್ಬರಿ ಮತ್ತು ದ್ರಾಕ್ಷಿ, ಪ್ರತಿಯೊಂದು ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕಿ, ಹಾಗೆ ಸೀಡ್ಸ್ ಅಂತ ಬಂದರೆ ಪಂಪ್ಕಿನ್ ಸೀಡ್, ವಾಟರ್ ಮೆಲನ್ ಸೀಡ್ ಮತ್ತು ಫ್ಲ್ಯಾಕ್ಸ್ ಸೀಡ್, ಇವನ್ನೆಲ್ಲ ಹಾಕ್ಬೋದು. ಮೇಯ್ನಾಗಿ ಹಾಳ್ವಿನ ಹಾಕಬೇಕಾಗತ್ತೆ. ಬಾಣಂತಿಯರಿಗೆ ಆದರೆ ಹಾಳ್ವಿ ಹಾಕಿ ಇದನ್ನು ಮಾಡ್ತಾರೆ. ಹಾಳ್ವಿನ ಹಾಕ್ಕೊಟ್ರೆ ತುಂಬ ಅಂದರೆ ಸೊಂಟ ಎಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಾಳ್ವಿ ಹಾಕಿ ಬಾಣಂತಿಯರಿಗೆ ಮಾಡ್ತಾರೆ. ನಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನೀಗ ಎಲ್ಲ ಡ್ರೈ ಫ್ರೂಟ್ಸ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಯ್ನಾಗಿ ಅಂಟು ಕೂಡ ಮೊದಲೇ ಮಾಡಿದ್ನಲ್ಲ. ಈಗ ನಾನು ದ್ರಾಕ್ಷಿ, ಗೋಡಂಬಿ ಇವನ್ನೆಲ್ಲ ಫ್ರೈ ಮಾಡಿ ಒಂದೊಂದಾಗಿ ತೋರಿಸಿದ್ದೀನಿ ನೋಡಿ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನೋಡಿ. ಮೊದಲಿಗೆ ಕೊಬ್ಬರಿ, ಸ್ವಲ್ಪ ಹುತ್ತುತ್ತಿ. ಕೊಬ್ಬರಿ ಹುತ್ತುತ್ತಿನ ನೀವು ಎಷ್ಟೇ ಪ್ರಮಾಣದಲ್ಲೂ ಬೇಕಾದರೂ ತೊಗೋಬೋದು. ಡ್ರೈ ಫ್ರೂಟ್ಸ್ನೆಲ್ಲ ನಾನು ಒಂದೊಂದು ಬೌಲ್ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ನ ಕೂಡ ನೀವು ಎಷ್ಟಾದರೂ ಹಾಕ್ಕೋಬೋದು. ಅಂದರೆ ಒಂದೊಂದು ಬೌಲ್ ಅಳತೆನಲ್ಲಿ ಎಲ್ಲ ಹಾಕ್ಕೊಳ್ಳಿ. ಮೇಯ್ನಾಗಿ ಗೋಡಂಬಿ, ದ್ರಾಕ್ಷಿ ಮತ್ತು ಅಕ್ರೋಟ್, ಬಾದಾಮ್, ಪಿಸ್ತಾ ಇವನ್ನೆಲ್ಲ ಹಾಕ್ಕೋಬೋದು. ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಬೀಜ ಮತ್ತು ವಾಟರ್ ಮೆಲನ್, ಕಲ್ಲಂಗಡಿ ಬೀಜ ಮತ್ತು ಫ್ಲ್ಯಾಕ್ಸ್ ಸೀಡ್, ಅಗಸೆ ಬೀಜಗಳನ್ನ ಹಾಕಿದ್ದೀನಿ. ಈಗ ನಾನು ಹುತ್ತುತ್ತಿನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಹುತ್ತುತ್ತಿ ಕೂಡ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಅವನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಖರ್ಜೂರ ಬೇಕಾದರೂ ತೊಗೋಬೋದು, ಇಲ್ಲಾಂದರೆ ಹುತ್ತುತ್ತಿ ಬೇಕಾದರೂ ತೊಗೋಬೋದು, ಇಲ್ಲಾಂದರೆ ಎರಡನ್ನೂ ಮಿಕ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಅಗಸೆ ಬೀಜನ ಫ್ರೈ ಮಾಡ್ತಾಯಿದ್ದೀನಿ. ಅಂಟು ಮಾತ್ರ ಇದೆಲ್ಲ ಅಳತೆ ನೋಡಿದಾಗ ಅಂಟನ್ನು ಮಾತ್ರ ಇದಿಷ್ಟು ಅಳತೆಗೆ ಒಂದು ಚಿಕ್ಕ ಬೌಲಲ್ಲಿ ತಗೊಂಡ್ರೆ ಸಾಕು. ಸ್ವಲ್ಪ ಅಂಟನ್ನು ತಗೊಳ್ಳಿ. ಈಗ ಇವನ್ನೆಲ್ಲ ಮಿಕ್ಸಿ ಜಾರಲ್ಲಿ ತರಿಯಾಗಿ ಮಿಕ್ಸರಲ್ಲಿ ನಾನು ಗ್ರೈಂಡ್ ಮಾಡ್ಕೊತೀನಿ. ನಂತರ ಅಂಟನ್ನು ಮಾತ್ರ ಮಾಡೋದಿಲ್ಲ, ಯಾಕಂದರೆ ಅಂಟನ್ನು ಇಡಿಯಾಗಿ ಹಾಗೆ ಹಾಕ್ಕೋಬೇಕಾಗತ್ತೆ. ಅಂಟನ್ನು ಪುಡಿ ಮಾಡಲ್ಲ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ ಆ ರೀತಿ ಹಾಕಿದರೆ. ಈಗ ಎಲ್ಲವನ್ನು ತರಿಯಾಗಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ನುಣ್ಣಗೆ ಬೇಕಾದರೆ ಪೌಡರ್ ಮಾಡಿ, ಕೆಲವೊಬ್ಬರಿಗೆ ತಿನ್ನೋದಕ್ಕೆ ಆಗೋಲ್ಲ ಅನ್ನೋರಿಗೆ ಆ ರೀತಿ ನುಣ್ಣಗೆ ಪೌಡರ್ ಮಾಡಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ತರಿಯಾಗಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತರಿಯಾಗಿ ಪೌಡರ್ನ ಮಾಡ್ಕೊಳ್ಳಿ. ನಂತರ ನಾನು ಬೆಲ್ಲನ ಕರಗಿಸೋದಕ್ಕೆ ಇಟ್ಟಿದ್ದೀನಿ. ಇವನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್, ಕೊಬ್ಬರಿನ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ, ನೋಡ್ತಾ ಇರ್ಬೋದು ನೀವು. ಈ ಕೈಯಿಂದ ಏನು ಇದನ್ನು ಹೊಡಿತಾ ಇದ್ದಾರಲ್ಲ, ಅದು ಅಂಟು.
ಅಂಟನ್ನು ಇಡೀ ಇಡೀ ಆಗಿ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಅದನ್ನ ಕೈಯಿಂದ ಇದು ಮಾಡ್ತಿದ್ದಾರೆ. ಈಗ ನಾನು ಬೆಲ್ಲನ ಕರಗಿಸ್ತಾ ಇದ್ದೀನಿ ನೋಡಿ. ಬೆಲ್ಲನ ಕರಗಿಸ್ಬಿಟ್ಟು ಸೋದಿಸ್ಕೊಳ್ಳಿ, ಅದರಲ್ಲಿ ಏನೇ ಕಸ ಇದ್ದರೂ ಕೂಡ ಬಂದ್ಬಿಡುತ್ತೆ ಅಂತ. ಈಗ ಸೋದಿಸಿಟ್ಟಿರುವಂಥ ಬೆಲ್ಲ ಇದು ಮತ್ತೊಂದು ಸಾರಿ ನಾನು ಕುದಿಯೋಕೆ ಇಡ್ತಾ ಇದ್ದೀವಿ. ಒಂದು ಎಳೆ ಪಾಕ ಬರಬೇಕು. ನಿಮಗೆ ಉಂಡೆ ಮಾಡೋದಕ್ಕೆ ತೀರಾ ಈಗ ಶೇಂಗಾ ಉಂಡೆ ಅದಕ್ಕೆಲ್ಲ ಮಾಡ್ತಾರೆ ನೋಡಿ, ಗಟ್ಟಿಯಾಗಿ ಆ ರೀತಿ ಎಲ್ಲ ಬೇಡ, ಸ್ವಲ್ಪ ಸ್ಮೂತಾಗಿರಬೇಕು ಉಂಡೆ. ಅಂದರೆ ಒಂದೆಳೆ ಪಾಕ ಬಂದರೆ ಸಾಕು. ಇಷ್ಟು ಪಾಕ ರೆಡಿಯಾಗಿದೆ. ಇದನ್ನು ಸ್ವಲ್ಪನೇ ಹಾಕಿಬಿಟ್ಟು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲೇ ಇದಕ್ಕೆ ಸ್ವೀಟ್ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಪಾಕನ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸು, ಖರ್ಜೂರ ಇವೆಲ್ಲ ಸ್ವೀಟಾಗಿರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹಾಗೆ ಏಲಕ್ಕಿ ಪೌಡರ್ನ ಒಂದು ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ನುಣ್ಣಗೆ ಪೌಡರ್ ಮಾಡಿ ಹಾಕಿದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಉಂಡೆನ ಕಟ್ಟಿ ತೋರಿಸ್ತಿದ್ದೀವಿ ನೋಡಿ. ಇದರಲ್ಲಿ ತುಂಬ ಪೋಷಕಾಂಶಗಳಿರೋದ್ರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಸಾಕು. ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಇದ್ದರೆ ಸಾಕಾಗುತ್ತೆ. ತುಂಬ ದೊಡ್ಡದಾಗಿ ಉಂಡೆಗಳನ್ನ ಮಾಡೋಕ್ಕೆ ಹೋದರೆ ಅದು ವೇಸ್ಟ್ ಆಗ್ಬೋದು, ಇಲ್ಲಾಂದರೆ ತಿನ್ನಬೇಕಾದ್ರೆ ಜಾಸ್ತಿ ಅನ್ನಿಸ್ಬೋದು. ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಿಜ್ಜಿ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಅಂಟು ಹಾಕಿರೋದ್ರಿಂದ ನಾವು ಹೇಗೆ ಮಾಡಿದರೂ ಕೂಡ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಆಯಿಲ್ ಎಲ್ಲ ಡ್ರೈ ಫ್ರೂಟ್ಸ್ನು ಫ್ರೈ ಮಾಡಿರೋದ್ರಿಂದ, ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಅದು ಆಯಿಲ್ ಹಂಗೆ ಇರುತ್ತೆ. ಅದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಈ ಟೇಸ್ಟ್ನ ಯಾರೂ ಮರೆಯೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಉಂಡೆಗಳು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನಾವು ಮಾಡಿರೋ ಉಂಡೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನನ್ನ ವೀಡಿಯೋನ ನೋಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವೀಡಿಯೋನ ಮುಗಿಸ್ತಾ